ಏನು ಇವತ್ತಿನ ದಿನ ನಮ್ಮ ಆವಣಿ ಗ್ರಾಮ ಪಂಚಾಯತಿಯ ನೂತನ ಅಧ್ಯಕ್ಷರ ಚುನಾವಣೆ ಮತ್ತು ಉಪಾಧ್ಯಕ್ಷರ ನೂತನ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ ಅಧ್ಯಕ್ಷರ ಸ್ಥಾನಕ್ಕೆ ಸ್ಪರ್ಧಿಸಿದ ಲಕ್ಷ್ಮೀಪ್ರಿಯ ಅವರು ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದಂತಹ ನಮ್ಮ ಲಕ್ಷ್ಮೀದೇವನವರಿಗೆ ಆರ್ಥಿಕ ಸ್ವಾಗತವನ್ನು ಬಯಸುತ್ತಾ, ಏನು ಈ ಚುನಾವಣೆ ತುಂಬಾ ಸದೃಢವಾಗಿ ತುಂಬಾ ಅನ್ಯೋನ್ಯವಾಗಿ ಎಲ್ಲ ಪಕ್ಷದವರು ಎಲ್ಲ ನಾಯಕರುಗಳು ಒಗ್ಗೂಡಿಸಿ ನಮ್ಮ ಲಕ್ಷ್ಮೀಪ್ರಿಯ ಅವರನ್ನು ಅಧ್ಯಕ್ಷರಾಗಿ ಮಾಡಿದ್ದಾರೆ. ಅದೇ ತರಹ ಲಕ್ಷ್ಮೀದೇವರನ್ನು ಅಧ್ಯಕ್ಷರಾದರೆ ನಮ್ಮ ನಾಯಕರಾದ ಸಮೃದ್ಧಿ ಮಂಜುನಾಥ್ ಅವರು, ಕಲ್ಲಪಲ್ಲಿ ಪ್ರಕಾಶ್ ಅವರು, ಮತ್ತೆ ನಮ್ಮ ಕೋಲಾರ ಶಾಸಕರಾದ ಪುತ್ತೂರು ಮಂಜುನಾಥ್ ಅವರು ಎಲ್ಲ ಸಹಕಾರದೊಂದಿಗೆ ನಮ್ಮ ಲಕ್ಷ್ಮೀಪ್ರಿಯ ಅವರು ಅಧ್ಯಕ್ಷರಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಒಳ್ಳೆ ಆಡಳಿತ ನಡೆಸ್ತಾರೆ ಅಂತ ಅವ್ರ ಮೇಲೆ ಅಪಾರವಾದ ನಂಬಿಕೆ ಇದೆ. ಅದೇ ತರಹ ಏನು ಈ ಮಂಡಳಿ ಇದೆ, ನಮ್ಮ ಸದಸ್ಯರ ಒಕ್ಕಟ್ಟು ಅಭಿವೃದ್ಧಿ ಕಡೆ ನಡೆ ಅಂತ ಹೇಳ್ಬಿಟ್ಟು ಒಂದು ಘೋಷಣೆ ಕೂಗುತ್ತಾ, ಏನು ಈ 10 ತಿಂಗಳಲ್ಲಿ ಒಳ್ಳೆ ಅಭಿವೃದ್ಧಿ ಕಡೆ ತಂದು ನಮ್ಮ ಆವಣಿಯನ್ನು ಒಂದು ಭೂಪಟದಲ್ಲಿ, ನಮ್ಮ ಕರ್ನಾಟಕ ಭೂಪಟದಲ್ಲಿ ಒಳ್ಳೆಯ ಸ್ಥಾನಮಾನದ ತರಬೇಕು ಅಂತ ಅವರಲ್ಲಿ ಕೋರಿಕೊಳ್ಳುತ್ತಾ, ಇವರೆಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತಾ, ನಮ್ಮ ಎಲ್ಲ ಸಹಕಾರ ಮಾಡಿದ ನಮ್ಮ ಇದೇ ಊರಿನ ನಾಗರಿಕರಿಗೂ, ಹಿರಿಯರಿಗೂ, ಕಿರಿಯರಿಗೂ ಎಲ್ಲರಿಗೂ ಸಹಕರಿಸುತ್ತಾ, ಇಲ್ಲಿ ಯಾವುದೇ ತರಹ ಪಕ್ಷಪಾತ ಇಲ್ಲ, ಯಾವುದೇ ತರಹ ಗೊಂದಲವಿಲ್ಲದ್ರೆ ನಮ್ಮ ಅಧ್ಯಕ್ಷಗಿರಿಯನ್ನು ಸುಗಮ ಮಾಡಿದ್ದೇವೆ. ಅದೇ ತರಹ ಇದನ್ನ ಮುಂದಿನ ದಿನಗಳಲ್ಲಿ ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಅಭಿವೃದ್ಧಿ ಕಡೆ ನಡೆಸಬೇಕು, ಯಾವುದೇ ಪಕ್ಷಪಾತ ಇಲ್ಲದ್ರ ನಡ್ಸ್ಕೊಂಡು ಹೋಗ್ಬೇಕಲ್ಲ ಅವರಲ್ಲಿ ಮನವಿ ಮಾಡುತ್ತಾ ಈ 4 ಮಾತು ಮಾತಲ್ಲ ಅವಕಾಶ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಮೂಡಲಗಿರಿ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್, ಲೋಕೋಪಯೋಗಿ ಇಲಾಖೆ, ಮುಳಬಾಗಿಲು ತಾಲೂಕು. ನನಗೆ ಮಾನ್ಯ ಶ್ರೀ ಜಿಲ್ಲಾಧಿಕಾರಿಗಳು ಕೋಲಾರವರು ಆವಣಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಸಲು ನನ್ನನ್ನು ಗೊತ್ತುಪಡಿಸಿದ ಅಧಿಕಾರಿಯಾಗಿ ನನಗೆ ನೇಮಿಸಿದ್ರು. ಅದೇ ರೀತಿಯಾಗಿ ನಿಯಮಾನುಸಾರ 7 ದಿನಗಳಿಂದ ಮುಂಚಿತವಾಗಿ ಎಲ್ಲ ಸದಸ್ಯಗಳಿಗೂ ಅದು ನೋಟಿಸ್ಗಳನ್ನು ಕೊಟ್ಟು ಇವತ್ತು ದಿನಾಂಕ 14ರಂದು ನಾವು ಚುನಾವಣೆ ಮಾಡೋಕ್ಕೆ ನಿಗದಿಪಡಿಸ್ಕೊಂಡಿದ್ವಿ. ಅದೇ ರೀತಿಯಾಗಿ ಗ್ರಾಮ ಪಂಚಾಯತಿಗೆ 18 ಜನ ಸದಸ್ಯರಿರ್ತಾರೆ. ಆ 18 ಜನರಲ್ಲಿ 16 ಜನ ಹಾಜರಾಗಿದ್ದು 2 ಜನ ಗೈರು ಹಾಜರಾಗಿರ್ತಾರೆ. ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಕೇವಲ ಒಂದೊಂದು ನಾಮಪತ್ರ ಸಲ್ಲಿಕೆ ಆಗಿದ್ದು ಅವಿರೋಧವಾಗಿ ಆಯ್ಕೆ ಮಾಡುವ ಪ್ರಕ್ರಿಯೆಯನ್ನು ಮಾಡಲಾಗಿ ಅಧ್ಯಕ್ಷ ಸ್ಥಾನಕ್ಕೆ ಲಕ್ಷ್ಮೀಪ್ರಿಯರವರು ಅವಿರೋಧವಾಗಿ ಆಯ್ಕೆ ಆಗಿರೋದಂತ ಘೋಷಿಸಿರುತ್ತೇನೆ. ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ಲಕ್ಷ್ಮೀದೇವನವರವರೆಗೂ ಅವಿರೋಧವಾಗಿ ಆಯ್ಕೆ ಮಾಡಿ ಘೋಷಿಸಲಾಗಿರುತ್ತದೆ. ಇಷ್ಟು. ಧನ್ಯವಾದಗಳು. ಜೈ ಕರ್ನಾಟಕ. ಇವತ್ತು ಚುನಾವಣೆ ಅಧ್ಯಕ್ಷರದು ಉಪಾಧ್ಯಕ್ಷರದು ಚುನಾವಣೆ ಇತ್ತು. ಹಂಗಾಗಿ ಅಧ್ಯಕ್ಷ ಸ್ಥಾನಕ್ಕೆ ಲಕ್ಷ್ಮೀಪ್ರಿಯನವ್ರನ್ನ ಅವಿರೋಧ ಆಯ್ಕೆ ಆಗಿ ನಮ್ಮ ಸದಸ್ಯರು ಎಲ್ಲರೂ ನಮಗೆ ಸಹಕಾರ ಕೊಟ್ಟರು. ಹಾಗಾಗಿ ಅಷ್ಟೇ. ಎಲ್ಲರಿಗೂ ಧನ್ಯವಾದಗಳು. ನಿಂತ್ಕೊಳ್ಳಿ, ಮೆಂಬರ್ಸ್ ಎಲ್ಲ ಅಷ್ಟೇನಾ? ಹಿರಿಯರು ಆಗ್ತಾರೆ ಎಲ್ಲರೂ. ಎಲ್ಲ ನೋಡಿ ತಿನ್ಪೆಟ್ಕ வாழ்க்கை Aman juga deh sana.